ಗಂಡಸರು ಉಗುರು ಬೆಳೆಸೋದು ಕಂಡ್ರೆ ನನಗಾಗ್ತಿರ್ಲಿಲ್ಲ. ಸೈಕಾಲಜಿಯ ಪ್ರಕಾರ ಅವರು ಇತರರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳಲಾಗದ ಗಂಡಸು ವ್ಯಕ್ತಿತ್ವದವರು ಎಂದು ಓದಿದ್ದೆ. ಉಗುರು ತುದಿಯಿಂದ ನೋಡಿದಾಗಲೇ ನನಗೆ ಅವನ ಬಗ್ಗೆ ಸಹನೀಯವಾಗಿ ತೋರಲಿಲ್ಲ. ಕಪ್ಪು ಪ್ಯಾಂಟಿನ ಅಂಚು, ಬಿಳಿಯ ಸಾಕ್ಸ್ ಹಾಕಿದ ಮುಂಗಾಲನ್ನು ಕಡೆಗಣ್ಣಿನಿಂದ ನೋಡಿದವಳೆ ನಾನು ಒಳಗೆ ಹೋಗಲು ಅವಣಿಸಿದೆ. ಅಪ್ಪ ನನ್ನನ್ನು ತಡೆದು, ಬಾಮ ಇಲ್ಲೇ ಕೂತ್ಕೋ ಎಂದು ತಮ್ಮ ಪಕ್ಕದಲ್ಲೇ ಹಾಗೂ ಅವರ ಎದುರಿಗೆ ಕೂರಿಸ್ಕೊಂಡ್ರು. ಕಾಫಿ ಗುಟುಕು ಅರಸುತ್ತಿದ್ರೂ ಹುಡುಗನ ಕಣ್ಗಳು ನನ್ನ ಕಡೆ ಹರಿಯುತ್ತಿದ್ದುದನ್ನು ಕಂಡಾಗ ನನಗೆ ಉಸಿರು ಕಟ್ಟಿದಂತೆ ಭಾಸವಾಯಿತು. ನೋಡಮ್ಮ ಮಮತಾ, ಇವರೇ ಸಂಜೀವಂತ, ಇವರು ಅವರ ತಾಯಿ. ಅಪ್ಪ ಹೇಳುತ್ತಿದ್ದಂತೆ ನನ್ನ ದೃಷ್ಟಿ ತಗ್ಗಿಸಿಯೇ ಕೈ ಮುಗಿದೆ. ನಮ್ಮ ಸಂಜೀವ್ ನಿಮ್ಮ ಹುಡುಗಿ ಫೋಟೋ ನೋಡಿಯೇ ಒಪ್ಕೊಂಡ್ಬಿಟ್ಟಿದ್ದಾನೆ. ಈಗ ಎದುರಿಗೆ ನೋಡಿದ ಮೇಲೆ ಅವನಿಗೆ ಮಾತೇ ಬರ್ತಿಲ್ಲ. ಅವನ ತಾಯಿಯ ದನಿಯಲ್ಲಿ ನಗೆ ತುಂಬಿತು. ಅವರ ಮಾತಿಗೆ ಅಪ್ಪ ಚಿಕ್ಕಮ್ಮ ಇಬ್ಬರು ನಕ್ಕರು. ನಾನು ತುಟಿ ಬಿಗಿದ್ಕೊಂಡೇ ಕುಳಿತಿದ್ದೆ. ನನ್ನ ಮಗಳದು ಮೃಗಶಿರ ನಕ್ಷತ್ರ, ಮಹಾ ನಕ್ಷತ್ರ ಅಂತ ಹೇಳ್ತಾರೆ. ಜಾತಕ ನೋಡೋದಾದರೆ ಒಂದು ಕಾಪಿ ಈಗಲೇ ಕೊಡ್ತೀನಿ. ಅಪ್ಪ ಹೇಳುತ್ತಿದ್ದಂತೆ ಆಕೆ ಅವರ ಮಾತು ತಡೆದು, ಏನು ಬೇಡ ಬಿಡಿ, ಜಾತಕ ಗೀತಕ ಏನೂ ಮುಖ್ಯ ಅಲ್ಲ ನಮಗೆ. ಗೋತ್ರ ಸರಿ ಹೊಂದುತ್ತಲ್ಲ, ಹುಡುಗ ಹುಡುಗಿ ಒಪ್ಕೊಂಡ್ರೆ ಸಾಕು ಎಂದರು. ನಿಮ್ಮಂಥ ಒಳ್ಳೆ ಸಂಬಂಧ ಸಿಗ್ತಾ ಇರೋದು ನಮ್ಮ ಪುಣ್ಯ. ನಮ್ಮ ಹುಡುಗಿ ಯಾವತ್ತೂ ದೊಡ್ಡವ್ರ ಮಾತು ತೆಗೆದು ಹಾಕಲ್ಲ ಅಲ್ವಾ ಮಮತಾ? ಅಪ್ಪ ನನ್ನನ್ನೇ ನೇರವಾಗಿ ಕೇಳಿದಾಗ ನಾನು ಗಾಬರಿಯಾದೆ. ಇದೇನು ಆಗಲೇ ಮದುವೆಯನ್ನು ನಿಶ್ಚಯ ಮಾಡುವಂತೆ ಮಾತನಾಡ್ತಿದ್ದಾರೆ? ಸೆರಗಿನ ತುದಿಯನ್ನು ಸುತ್ತಕೊಳ್ತಿದ್ದ ನನ್ನ ಬೆರಳುಗಳು ನವಿರಾಗಿ ಕಂಪಿಸುತ್ತಿದ್ದವು. ಚೇಚೆ, ಹಾಗನ್ಬಿಟ್ರೆ ಆಗುತ್ತದೆಯೇ? ಮದುವೆ ಅನ್ನೋದು ಬರೀ ದೊಡ್ಡವ್ರ ಮಾತಲ್ಲ, ಹುಡುಗ ಹುಡುಗಿ ಪರಸ್ಪರ ಒಪ್ಕೊಳ್ಬೇಕು. ಅದೇ ತುಂಬ ಮುಖ್ಯ. ಏನಂತೀಯಮ್ಮ ಮಮತಾ? ಅವರ ಮಾತು ನನಗೆ ತೀರಾ ಅನಿರೀಕ್ಷಿತವಾಗಿತ್ತು. ತಕ್ಷಣ ತಲೆ ಎತ್ತಿ ಅವರ ಮುಖ ನೋಡಿದೆ. ಹಾಲಿಗೆ ಕೇಸರಿ ಬೆರೆಸಿದಂಥ ಆಕೆಯ ಮುಖದಲ್ಲಿ ನಸುನಗೆ ಲಾಸ್ಯವಾರ್ತಿತ್ತು. ಕಣ್ಗಳಲ್ಲಿ ಇಣುಕುತ್ತಿದ್ದ ಆತ್ಮೀಯ ಭಾವ ಅವರನ್ನು ಮತ್ತಷ್ಟು ನೋಡುವಂತೆ ಪ್ರೇರೇಪಿಸುತ್ತಿತ್ತು. ಅಗಲವಾದ ಹಣೆಯ ಮಧ್ಯೆ ಇಟ್ಟಿದ್ದ ದುಂಡು ಕುಂಕುಮ, ಮೂಗಿನಲ್ಲಿ ಪಳ್ಳೆಂದು ಹೊಳೆಯುತ್ತಿದ್ದ ವಜ್ರದ ಮೂಗುತಿ, ಕೊರಳಲ್ಲಿ ಎರಡೆಲೆ ಅವಲಕ್ಕಿ ಸರ, ಒಪ್ಪುವಾದ ಸೀರೆ ಉಟ್ಟ ರೀತಿ ಆಕೆಯ ಗಾಂಭೀರ್ಯತೆಯನ್ನು ಸಾರ್ತಿತ್ತು. ಆ ವಯಸ್ಸಿನಲ್ಲೂ ಸ್ನೇಹಭಾವ ತುಂಬಿರೋದು ಅಪರೂಪದ ಸಂಗಮ ಎಂದ್ಕೊಂಡೆ. ಬೇಕಾದರೆ ನನ್ನ ಮಗನ ಜೊತೆ ಮಾತನಾಡಿ ಆಮೇಲೆ ನಿನ್ನ ಅಭಿಪ್ರಾಯ ಹೇಳ್ಬೋದು. ಆಕೆ ಹೇಳುತ್ತಿದ್ದಂತೆ ಅಪ್ಪ ಗಡಿಬಿಡಿಯಿಂದ, ಅದಕ್ಕೇನಂತೆ ಮಮತಾ, ಅವರನ್ನು ಪೋರ್ಟಿಕೋಗೆ ಕರ್ಕೊಂಡು ಹೋಗು, ಅಲ್ಲೇ ಕೂತು ಮಾತನಾಡ್ಬೋದು ಎಂದು ಆದೇಶ ನೀಡಿದರು. ನಾನೇನಾದರೂ ತಪ್ಪಾಗಿ ಮಾತನಾಡಿಬಿಟ್ರೆ ಎಂಬ ಆತಂಕ ಅಪ್ಪನ ಮುಖದಲ್ಲಿ ಕಾಯುತ್ತಿತ್ತು. ಸಂಜೀವ್ ಎದ್ದು ನಿಂತಾಗ ನನಗೆ ಹೇಳದೆ ಬೇರೆ ದಾರಿ ಇರಲಿಲ್ಲ. ನಮ್ಮ ಮನೆಯ ಪೋರ್ಟಿಕೋದಲ್ಲಿ ಬೆತ್ತದ ಕುರ್ಚಿಗಳು ಹಾಕಿದ್ರು. ನಾವಿಬ್ಬರು ಅಲ್ಲಿಗೆ ಬಂದಾಗ ಏನು ಮಾತನಾಡಬೇಕೆಂದು ನಾನು ತಬ್ಬಿಬ್ಬಾಗಿದೆ. ಪ್ಲೀಸ್, ಅವನು ನನ್ನ ಕಡೆ ಕುರ್ಚಿ ತೋರಿದಾಗ ನಾನು ಅನುಮಾನಿಸಿದೆ. ನೀವು ನಿಂತಿದ್ರೆ ನನಗೆ ಕೂತ್ಕೊಂಡು ಮಾತನಾಡೋಕ್ಕೆ ಮುಜುಗರ ಆಗುತ್ತೆ. ಅವನ ದನಿ ಆಳವಾಗಿತ್ತು. ಗಂಡಸರಲ್ಲಿ ಕೆರಳು ದನಿ ನನಗೆ ಇಷ್ಟವಾಗ್ತಿರಲಿಲ್ಲ. ನನ್ನ ಮೆಚ್ಚಿನ ಹೀರೋ ಅಮಿತಾಬ್ ಬಚ್ಚನ್, ಅವನ ದನಿಯನ್ನೇ ಹೋಲುವಂತಿದ್ದ ಆಳವಾದ ದನಿ ನನಗೆ ಅರಿವಿಲ್ಲದೆ ತಲೆ ಎತ್ತಿ ನೋಡಿದೆ. ಸುಮಾರು 6 ಅಡಿ ಎತ್ತರ ಇದ್ದವನನ್ನು ನಾನು ತಲೆ ಎತ್ತಿ ನೋಡಬೇಕಾಯಿತು. ಸಾಧಾರಣವಾದ ಮುಖಛಾಯೆ, ಮಾಸಲು ಗಂಪಿನ ಮೈ ಬಣ್ಣ, ಸಾಮಾನ್ಯ ರೂಪಿನ ಅವನಲ್ಲಿ ನಾನು ಮೆಚ್ಚೋದು ಏನಿದೆಯೋ ಎನಿಸಿತು. ಶಿಸ್ತಾಗಿ ಧರಿಸಿದ ಉಡುಪು ಮಾತ್ರ ಅವನಿಗೆ ಗತ್ತು ನೀಡಿತು. ಅವನೇ ಮಾತನಾಡಲಿ ಎಂಬ ಧೋರಣೆಯಿಂದ ನಾನು ಮೌನವಾಗಿ ಕುಳಿತೆ. ಅವನು ಗಂಟಲು ಸರಿಪಡಿಸಿಕೊಂಡು, ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕೇಳ್ದ. ನಿಮ್ಮ ಬಗ್ಗೆ ನನಗೇನು ಅನ್ನಿಸ್ಲಿಲ್ಲ, ಉಸಿರು ಗಟ್ಟಿದ ಹಾಗಾಗ್ತಿದೆ ಎಂದು ಹೇಗೆ ಹೇಳೋದು? ನಿಮ್ಮ ಫೋಟೋ ನೋಡಿದಾಗಲೇ ನನಗೆ ಒಪ್ಪಿಗೆಯಾಗಿತ್ತು. ನಿಮ್ಮನ್ನು ಎದುರಿಗೆ ನೋಡಿದ ಮೇಲೆ ನನ್ನ ಲೈಕಿಂಗ್ ಇನ್ನೂ ಜಾಸ್ತಿ ಆಗಿದೆ. ನೀವು ನನ್ನ ಫೋಟೋ ನೋಡಿಲ್ವಾ? ಇವತ್ತೇ ಮೊದಲು ನೋಡ್ತಾ ಇದ್ದೀರಿ, ಅದಕ್ಕೆ ಕೇಳಿದೆ. ಅವನ ಮಾತು ಮುಂದುವರಿಸಿದ.
ನಿಮ್ಮ ಫೋಟೋ ನೋಡುವ ಆಸಕ್ತಿಯೂ ನನಗಿರಲಿಲ್ಲ. ಮೊದಲನೇದಾಗಿ ಇಷ್ಟು ಬೇಗ ಮದುವೆನೇ ನನಗಿಷ್ಟವಿರಲಿಲ್ಲ ಎಂಬ ಮಾತನ್ನು ನಾಲಿಗೆ ಕಚ್ಚಿ ತಡ್ಕೊಂಡೆ. ನೀವು ತುಂಬ ಕಡಿಮೆ ಮಾತನಾಡ್ತೀರಾ ಅನಿಸುತ್ತೆ. ನಾನು ಹೆಚ್ಚು ಮಾತುಗಾರನಲ್ಲ. ಅದರಲ್ಲೂ ಒಂದೇ ಭೇಟಿಯಲ್ಲಿ ನಾವು ಪರಸ್ಪರ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಬಟ್ ದಿಸ್ ಈಸ್ ಟಿಪಿಕಲ್ ಇನ್ ಆನ್ ಅರೇಂಜ್ಡ್ ಮ್ಯಾರೇಜ್. ಮದುವೆ ಆದಮೇಲೆ ನಾವು ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ. ನೀವೇನು ಹೇಳ್ತೀರಾ? ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ. ನಾನು ಮೆಲ್ಲನೆ ಹೇಳಿದೆ, ನಿಮಗೆ ನಾನು ಒಪ್ಪಿಗೆ ಇದ್ದೀನೋ ಇಲ್ವೋ ಅಷ್ಟು ಹೇಳಿದ್ರೆ ಸಾಕು. ಎಸ್ ಆರ್ ನೋ. ಅವನ ಮಾತುಗಳು ನನ್ನ ಬಾಯಿ ಕಟ್ಟಿಸಿತು. ಅವನಲ್ಲಿ ಒಂದೇ ನೋಟಕ್ಕೆ ಮೆಚ್ಚುವಂಥ ಹೀರೋ ಪರ್ಸ್ನಾಲಿಟಿ ರೂಪ ಇರಲಿಲ್ಲ. ಹಾಗೆಂದು ಅವನಲ್ಲಿ ಬೇಡ ಎಂದು ತೆಗೆದುಹಾಕುವ ಗುಣಗಳು ನನಗೆ ಕಾಣಲಿಲ್ಲ. ಅಷ್ಟರಲ್ಲಿ ವರ್ಷ ಅಲ್ಲಿಗೆ ಬಂದ್ಲು. ಅಕ್ಕ, ಅಲ್ಲಿಗೆ ಬರಬೇಕಂತೆ, ಅಪ್ಪ ಅಮ್ಮ ಕರೀತಿದ್ದಾರೆ. ನಾನೆಲ್ಲಿ ಏನೇನು ಮಾತನಾಡಿ ಎಡವಟ್ಟು ಮಾಡಿಬಿಡ್ತೀನೋ ಎಂದು ಹೆದರಿ ಅಪ್ಪ ಚಿಕ್ಕಮ್ಮ ವರ್ಷಗಳನ್ನು ಕಳುಹಿಸಿದ್ದಾರೆ ಎಂದು ನನಗೆ ಅರಿವಾಯಿತು. ಕೊನೆಗೂ ನನ್ನ ಮನಸ್ಸಿನ ಮಾತನ್ನು ನನಗೆ ಹೇಳಲಾಗಲಿಲ್ಲ. ಸಂಜೀವ್ ಎದ್ದು ನಿಂತು, ಸೊ ಈ ಮದುವೆ ನಿಮಗೆ ಒಪ್ಪಿಗೆ ಅಂತ ನಾನು ತಿಳ್ಕೋಬಹುದೇ ಎಂದು ಕೇಳಿದಾಗ ಇಲ್ಲ ಎನ್ನಲು ನನ್ನ ನಾಲಿಗೆ ಮೇಲೇಳಲಿಲ್ಲ. ವರ್ಷ ಖುಷಿಯಿಂದ, ಅಕ್ಕ ಬಾವ ಇಬ್ಬರು ಒಪ್ಕೊಂಡಿದ್ದಾರೆ ಎಂದು ಉತ್ಸಾಹದಿಂದ ಕೂಗುತ್ತಾ ಒಳಗೋಡಿದ್ಲು. ಅವನು ನಗುತ್ತಾ ನನ್ನ ಕಡೆ ನೋಡ್ದ. ಗಂಭೀರವಾಗಿದ್ದ ಅವನ ಮುಖಭಾವ ನಕ್ಕಾಗ ಮಾತ್ರ ಸಂಪೂರ್ಣವಾಗಿ ಬದಲಾಗಿದೆ ಎನಿಸ್ತಿತ್ತು. ಕಣ್ಗಳಲ್ಲಿ ಚುಮ್ಮುವ ಸ್ನೇಹರಸ, ಬಲಗೆನ್ನೆಯ ಅಂಚಿನಲ್ಲಿ ಮೂಡಿದ ಗುಳಿ, ಹೊಳೆಯುವ ನೀಟಾದ ದಂತಪಕ್ತಿ. ಅವನು ಸಾಮಾನ್ಯ ರೂಪದವನು ಎನ್ನುವುದೇ ಆ ಕ್ಷಣ ಮರೆಸಿ ಬಿಡುವಂತಿತ್ತು. ನಾವು ಒಳಗೆ ಬಂದಾಗ ದೊಡ್ಡವರು ಆಗಲೇ ನಮ್ಮ ಮದುವೆಯ ಬಗ್ಗೆ ಮಾತುಕತೆ ನಡೆಸ್ತಿದ್ರು. ಚಿಕ್ಕಮ್ಮ ತಾಂಬೂಲ ತರಲು ಒಳಗೆ ನಡೆದಾಗ ವೈಜಯಂತಿಯವರು ನನ್ನ ಪಕ್ಕ ಬಂದು ಕುಳಿತರು. ನೀನು ಸಂಜೀವ್ ಪರಸ್ಪರ ಒಪ್ಕೊಂಡಿರೋದು ನನಗೆ ತುಂಬ ಸಂತೋಷ ಆಗ್ತಿದೆ. ನಾನು ತಲೆ ತಗ್ಸಿದೆ. ನಾನು ಸಂಜೀವ್ ಮುಂದೆ ಒಪ್ಪಿಗೆ ನೀಡುವ ಮುಂಚೆಯೇ ವಿಷಯ ಮುಂದುವರೆದುಬಿಟ್ಟಿದೆ. ಇನ್ನು ನಾನು ಹೇಳಲು ಉಳಿದಿರೋದೇನು? ನೀನು ನನ್ನ ಮಗನ ಜೊತೆ ಮಾತನಾಡಿ ಒಪ್ಕೊಂಡಿರೋದೆಷ್ಟೇ ಅಲ್ಲ, ನನ್ನ ಜೊತೆನೂ ಮಾತನಾಡಿ ನಿನ್ನ ಒಪ್ಪಿಗೆ ತಿಳಿಸು. ಅಷ್ಟರಲ್ಲಿ ತಟ್ಟೆಯಲ್ಲಿ ಹಣ್ಣುಗಳನ್ನು ತಂದ ಚಿಕ್ಕಮ್ಮ ನವಿರಾಗಿ ಆಕ್ಷೇಪಿಸುತ್ತಾ, ಎಂಥ ಮಾತು ಹೇಳ್ತಿದ್ದೀರಾ? ಚೋಟುದ್ದದ ಹುಡುಗಿ, ಅವಳು ನಿಮ್ಮನ್ನು ಒಪ್ಕೋಬೇಕಾ ಎಂದಾಗ ವೈಜಯಂತಿ ಅವರತ್ತ ನೋಡಿ ನಗೆ ಬೇರಿದ್ರು. ಹೌದು ಕೌಸಲ್ಯ ಅವರೇ, ಅವಳು ಮದುವೆಯಾಗಿ ನಮ್ಮನೆಗೆ ಬರೋ ಹಾಗಿದ್ರೆ ಗಂಡನ ಪ್ರೀತಿಯಷ್ಟೇ ಸಾಲದು, ಮನೆಯವರ ಬಗ್ಗೆನೂ ಅವಳಿಗೆ ಪ್ರೀತಿ ವಿಶ್ವಾಸ ಇರಬೇಕು. ತನ್ನ ಹೆತ್ತವರನ್ನು ಬಿಟ್ಟು ಬರೋ ಹೆಣ್ಮಗುಗೆ ನಾವು ಇಷ್ಟ ಆಗಬೇಕಲ್ವಾ? ನಮ್ಮ ಮನೆಯಲ್ಲಿದ್ದು ನಮ್ಮ ಜೊತೆ ಕಂಫರ್ಟ್ ಇಲ್ಲದೆ ಇದ್ದರೆ ಅವಳು ಹೇಗೆ ಸುಖವಾಗಿರ್ತಾಳೆ ಹೇಳಿ? ಅವರ ಮಾತು ಕೇಳಿ ನಾನು ಮೂಕಳಾದೆ. ಹೀಗೂ ಇರ್ತಾರೆಯೇ? ಗಂಡಿನ ಕಡೆಯವರು ಒಪ್ಕೊಳ್ಳೋದೇ ಪರಮ ಪ್ರಸಾದವೆಂದು ಪರಿಗಣಿಸಿ ಬೀಗುವ ಜನರೇ ಹೆಚ್ಚಾಗಿರುವಾಗ ನನ್ನ ಭಾವನೆ ಅಭಿಪ್ರಾಯದ ಬಗ್ಗೆ ಇಷ್ಟೊಂದು ಬೆಲೆ ಕೊಡುವವರ ಮುಂದೆ ನನಗೆ ಮಾತೇ ಹೊರಡಲಿಲ್ಲ. ಮದುವೆಗೆ ಮುಂಚೆಯೇ ಬರಲಿರುವ ಹೆಣ್ಣನ್ನು ಸುಖವಾಗಿ ಇರಿಸಿಕೊಳ್ಳುವ ಸಂಕಲ್ಪ ಹೊತ್ತಿದ ಇಂಥ ಕುಟುಂಬವನ್ನು ನಾನು ಸುಲಭವಾಗಿ ನಿರಾಕರಿಸಲಾರೆ ಎನಿಸಿತು. ನಿಶ್ಚಿತಾರ್ಥ ಆಗೋಕ್ಕೆ ಮುಂಚೆ ತಾಂಬೂಲ ಕೊಡಬಾರ್ದು ಅಂತಾರೆ. ಅದಕ್ಕೆ ಒಂದಿಷ್ಟು ಹಣ್ಣು ಸ್ವೀಟ್ಸ್ ಕೊಡ್ತಿದ್ದೀನಿ. ಅಪ್ಪ ಸಂತೃಪ್ತಿಯಿಂದ ಅವರನ್ನು ಬೀಳ್ಕೊಟ್ರು. ಮುಂದಿನ ವಾರದಲ್ಲೇ ಸರಳವಾಗಿ ನಿಶ್ಚಿತಾರ್ಥ ಎಂದು ನಿರ್ಧಾರವಾಗಿತ್ತು. ಅಪ್ಪನಿಗಂತೂ ಬೀಗರ ವಿಷಯದಲ್ಲಿ ತುಂಬ ಸಂತೋಷವಾಗಿತ್ತು. ನಾನು ಮನೆ ಬಿಟ್ಟು ಹೊರಟೋಗ್ತೇನೆ ಎಂದು ದುಃಖವನ್ನು ಬಿಟ್ಟರೆ ವರ್ಷ ವರುಣ್ಗೂ ನನ್ನ ಮದುವೆಯ ಬಗ್ಗೆ ಸಂಭ್ರಮ. ನಿಶ್ಚಿತಾರ್ಥಕ್ಕೆ ಗಂಡಿನ ಕಡೆಯವರು ಹೆಚ್ಚು ಜನ ಬಂದಿರಲಿಲ್ಲ. ನನ್ನ ಬಾವಿ ಅತ್ತೆ, ಸಂಜೀವ್ ಹಾಗೂ ಹತ್ತಿರದ 4 ಬಳಗಗಷ್ಟೇ. ನಮ್ಮಣ್ಣ ಅತ್ತಿಗೆ ಅಮೇರಿಕಾದಲ್ಲಿದ್ದಾರೆ, ಮದುವೆ ಹೊತ್ತಿಗೆ ಬರ್ತಾರೆ ಎಂದು ನನ್ನ ಅತ್ತೆ ಹೇಳಿದರು. ಅವರ ಬಳಗದವರೆಲ್ಲ ಆತ್ಮೀಯವಾಗಿ ಅಪ್ಪ ಚಿಕ್ಕಮ್ಮನ ಜೊತೆ ಹೊಂದಿಕೊಂಡ್ರು. ನನ್ನ ಅತ್ತೆ ನನ್ನನ್ನು ಕರೆದು ಅವರ ಕಡೆಯವರಿಗೆಲ್ಲ ಹೆಮ್ಮೆಯಿಂದ ಪರಿಚಯ ಮಾಡಿಸಿದ್ರು. ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಎಂದು ಅವರ ಕಡೆಯಿಂದ ಪ್ರಶಂಸೆಯೂ ಬಂತು. ಅತ್ತೆ ನನಗಾಗಿ ನಿಂಬೆ ಹಳದಿ ಬಣ್ಣಕ್ಕೆ ಅಗಲವಾದ ಕಡು ಹಸಿರು ಬಣ್ಣದ ಹಂಚಿದ್ದ ಮೈಸೂರು ಸಿಲ್ಕ್ ಸೀರೆ ತಂದಿದ್ರು. ಒಂದು ಜೊತೆ ಮುತ್ತು ಕೆಂಪಿನ ಬಳೆ
ಹಾಗೂ ಉಂಗುರ. ನಮ್ಮ ಮದುವೆಗೆ ಇನ್ನೊಂದು ತಿಂಗಳು ಒಳ್ಳೆ ಮುಹೂರ್ತ ಇದೆ ಎಂದು ಜೋಯಿಷರು ತಿಳಿಸಿದಾಗ ಅಪ್ಪ ಹಿಂಜರಿದ್ರು. ಟೈಮ್ ತುಂಬ ಕಡಿಮೆ ಆಯ್ತಲ್ಲ, ನಮಗೆ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟವಾಗುತ್ತೆ. ನನ್ನ ಅತ್ತೆ ಆರ್ಥಿಕವಾಗಿ ನೀವೇನು ಆತಂಕ ಪಡಬೇಡಿ, ನಿಮ್ಮ ಕೈ ಅಳತೆಯಲ್ಲೇ ಶಾಸ್ತ್ರೋತ್ರವಾಗಿ ಮದುವೆ ಮಾಡಿಕೊಟ್ರೆ ಸಾಕು ಎಂದರು. ಕಂದು ಬಣ್ಣದ ಬನಾರಸ್ ಸೀರೆ ಉಟ್ಟಿದ್ದ ಆಕೆಯ ಮುಖದಲ್ಲಿ ಲಕ್ಷಣ ವರ್ಚಸ್ಸು ಎರಡೂ ಕಾಣ್ತಿತ್ತು. ಬೀಗ್ತಿ ಮಾತಿನಲ್ಲೇ ಜಾಣೆ, ಆದರೆ ಒಳಗೊಳಗೆ ಅಧಿಕಾರ ಚಲಾಯಿಸ್ತಾರೆ ಅನ್ಸುತ್ತೆ. ಎಲ್ಲ ತನ್ನ ಮೂಗಿನ ನೇರಕ್ಕೆ ಹೇಗೆ ನಡೆಸ್ಕೊತಾರೆ ನೋಡಿ ಎಂದು ಚಿಕ್ಕಮ್ಮ ಅಪ್ಪನ ಬಳಿ ಕೊಂಕು ನೋಡಿದ್ರು. ಅಪ್ಪ ಏನೂ ಮಾತನಾಡಲಿಲ್ಲ. ಚಿಕ್ಕಮ್ಮನ ಅಸಮಾಧಾನ ನನಗೆ ಅರ್ಥವಾಗಿತ್ತು. ಅಜ್ಜಿ ಸಾಯುವ ಮುಂಚೆ ತನ್ನ ಸ್ವಯಾರ್ಜಿತವಾಗಿ ಬಂದ ಹೊಲ ಗದ್ದೆಗಳನ್ನು ತನ್ನ ಗಂಡು ಮಕ್ಕಳಲ್ಲಿ ಪಾಲ್ ಮಾಡಿದರು. ಆಗ ಅಪ್ಪನಿಗೆ ಸುಮಾರು 20 ಎಕರೆ ಗದ್ದೆ, 6 ಎಕರೆ ತೋಟದ ಹಣ ಬಂದಿತ್ತು. ಅವರು ಅದನ್ನು ನನ್ನ ಮದುವೆಗಾಗಿ ತೆಗೆದಿದ್ದು ಚಿಕ್ಕಮ್ಮನಿಗೆ ಕಿರಿಕಿರಿಯಾಗಿತ್ತು. ಇನ್ನೊಬ್ಬಳು ಹೆಣ್ಮಗಳಿದ್ದಾಳೆ ನಿಮಗೆ, ಅದನ್ನು ಮರೆತು ಬಿಟ್ರೇನು ಎಂದು ಚೂಪಾಗಿ ನೋಡಿದಿದ್ರು. ಅಪ್ಪ ವಿಷಾದದಿಂದ 15 ವರ್ಷದ ಹಿಂದೆ ಮಾರಿದ್ದು ಆ ಅಮೌಂಟ್ಗೆ ಈಗೆಷ್ಟು ಮಹಾ ಬೆಲೆ ಬರುತ್ತೆ ಕೌಸಲ್ಯ, ಇದನ್ನು ಮಮ್ಮು ಮದುವೆಗೆ ಇಟ್ಬಿಡು ಅಂತ ಅಮ್ಮ ಹೇಳ್ಕೊಟ್ಟಿದ್ದು ಎಂದರು. ಹಾಗಂತ ನಮ್ಮ ಮಕ್ಕಳ ಕೈಗೆ ಚಿಪ್ ಕೊಡೋಕ್ಕಾಗುತ್ತದೆಯೇ? ಅಪ್ಪ ಆಶ್ಚರ್ಯ ಹಾಗೂ ಕೋಪದಿಂದ, ಲೇ ಏನು ಮಾತನಾಡ್ತಿದೀಯಾ? ಅಷ್ಟೊಂದು ಬೇಜವಾಬ್ದಾರಿನಾ ನಾನು? ವರ್ಷಾಳ ಮದುವೆಗೆ ವರುಣ್ ಓದಿಗೋಸ್ಕರ ನಾನು ಸೈಟ್ ತಗೊಂಡಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ರಿಟೈರ್ಡ್ ಆದಾಗ ನನ್ನ ಬೆನಿಫಿಟ್ಸ್ ಕೂಡ ಬರುತ್ತೆ, ಅದೆಲ್ಲ ಮುಂದೆ ಇನ್ಯಾರಿಗೆ ಹೇಳು, ನಮ್ಮ ಮಕ್ಕಳಿಗೆ ತಾನೇ ಎಂದಾಗ ಚಿಕ್ಕಮ್ಮ ಸುಮ್ಮನಾಗಿದ್ರು. ಯಾರ ಅಸಮಾಧಾನ ಹೇಗೆ ಇರಲಿ, ನನ್ನ ಮದುವೆ ಹೂವು ಎತ್ತಿದಂತೆ ನಡೆದು ಹೋಯಿತು. ನನ್ನ ಅತ್ತೆ ಎಷ್ಟು ಹೇಳಿದ್ರು ನಾನು ಯಾವ ಸೀರೆ ಒಡವೆ ಆಯ್ಕೆ ಮಾಡಲು ಹೋಗಲಿಲ್ಲ. ನೀವೇ ಸೆಲೆಕ್ಟ್ ಮಾಡಿ ತಂದ್ಬಿಡಿ ಎಂದು ಸಂಜೀವ್ ಬಳಿ ಹೇಳಿಬಿಟ್ಟಿದೆ. ನಿಜವಾಗಿಯೂ ನನ್ನ ಅತ್ತೆ ಸ್ವಭಾವ ಹೇಗೆ ಎಂಬ ಜಿಗುಪ್ಸೆ ನನ್ನ ಮನಸ್ಸಿನಲ್ಲಿ ಇದ್ದೇ ಇತ್ತು. ಚಿಕ್ಕಮ್ಮ ಹೇಳಿದಂತೆ ಮೇಲೆ ಸಿಹಿಯಾಗಿ ಮಾತನಾಡುತ್ತಾ ಮದುವೆಯ ನಂತರ ನನ್ನ ಮೇಲೆ ಅಧಿಕಾರ ಚಲಾಯಿಸಿದ್ರೆ ಎಂಬ ಯೋಚನೆಯಿಂದ ನನಗೆ ನಿದ್ದೆ ಬರ್ತಿರಲಿಲ್ಲ. ನನ್ನ ಬದುಕಿನಲ್ಲಿ ತಾಯಿ ಎಂಬುವವಳು ಇದ್ದಿದ್ರೆ ನನ್ನ ಜೀವನವೇ ಬೇರೆಯಾಗುತ್ತಿತ್ತು. ಈ ರೀತಿ ಎಲ್ಲ ವಿಷಯಗಳಲ್ಲೂ ಹೊಂದಾಣಿಕೆ ಮಾಡಿಕೊಳ್ಳುವ ಪ್ರಮೇಯವೇ ಇರ್ತಿರಲಿಲ್ಲ. ತಾಯಿಯನ್ನು ನೆನೆಸ್ಕೊಂಡು ನನಗೆ ಪದೇ ಪದೇ ಕಣ್ ತುಂಬಿ ಬರ್ತಿತ್ತು. ನಾನು ನನ್ನ ಸ್ನೇಹಿತರು ಹಾಗೂ ಸಂಬಂಧಗಳ ಮದುವೆಗೆ ಹೋದಾಗ ಹೆಣ್ಣೆತ್ತವರು ಮಗಳನ್ನು ಕಳಗಿಸ್ಕೊಡ್ಬೇಕೆಂದು ದುಃಖ ಪ್ರಕಟಿಸುತ್ತಾ ಮದುವೆ ಮಾಡಿಕೊಡೋದನ್ನು ನೋಡಿದೆ. ವಧು ಗೌರಿ ಪೂಜೆ ಮಾಡುವಾಗ ತಾಯಿ ಕಣ್ಣೀರೊಡನೆ ಬಾಗಿನ ಕೊಡ್ತಿದ್ರು. ತಂದೆ ಅಳುತ್ತಾ ಮಗಳನ್ನು ದಾರೆ ಎರೆದು ಕೊಡ್ತಿದ್ರು. ಆದರೆ ನನ್ನ ಮದುವೆಯಲ್ಲಿ ಅದೆಲ್ಲ ಏನೂ ಇರಲಿಲ್ಲ. ಅಪ್ಪನಿಗೆ ಕಾರ್ಯಕಲಾಪಗಳು ಸರಿಯಾಗಿ ನಡಿಬೇಕೆಂಬ ಉದ್ದೇಶ. ಇನ್ನು ಚಿಕ್ಕಮ್ಮ ರೇಷ್ಮೆ ಸೀರೆ ಒಡವೆಗಳನ್ನು ತೊಟ್ಟು ತನ್ನ ಮಕ್ಕಳನ್ನು ಸಿಂಗರಿಸಿ ಓಡಾಡೋದೇ ಆಗಿತ್ತು. ಇಬ್ಬರು ಗಂಭೀರವಾಗಿ ಯಾಂತ್ರಿಕವಾಗಿ ನನ್ನನ್ನು ಸಂಜೀವ್ಗೆ ದಾರಿ ಎರೆದು ಕೊಟ್ಟಿದ್ರು. ಇಂಥ ಸಂದರ್ಭದಲ್ಲಿ ತಾಯಿಯ ಸಾನ್ನಿಧ್ಯ ಅವಶ್ಯಕ. ಅಮ್ಮ ಇದ್ದಿದ್ರೆ ನನ್ನನ್ನು ಅಪ್ಪಿಕೊಂಡು ಅಳ್ತಿದ್ಲು. ನಾನತ್ರೆ ಕಣ್ಣೀರು ಒರೆಸಿ ಮಡಿಲಲ್ಲಿ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಿದ್ಲು. ಗಂಡನ ಮನೆಗೆ ಹೋಗುವ ಮಗಳಿಗೆ ತಾಯಿ ಹೇಳುವ ಮಾತುಗಳು ಅಪಾರ. ಆದರೆ ನನಗೆ ಯಾರೂ ಅದನ್ನೆಲ್ಲ ಹೇಳುವವರಿಲ್ಲ. ನನ್ನ ಕೈ ಹಿಡಿದವನು ಹೇಗೋ, ನನ್ನತ್ತೆ ಎಂಥವರೋ, ನಾನು ಯಾವ ರೀತಿ ನಡೆದುಕೊಳ್ಬೇಕು, ಎಂಥ ಸನ್ನಿವೇಶಗಳನ್ನು ಎದುರಿಸಬೇಕು ಒಂದು ತಿಳಿಯದು. 21 ವರ್ಷದ ನನ್ನ ಎಳೆಯ ಮನಸ್ಸಿನಲ್ಲಿ ಗೊಂದಲ ಆತಂಕಗಳು ತುಂಬಿಕೊಂಡಿದ್ದವು. ಆ ಮನಸ್ಥಿತಿಯಲ್ಲಿ ನಾನು ವೈವಾಹಿಕ ಬದುಕಿಗೆ ಕೊರಳೊಡ್ಡಿದೆ. ಮದುವೆಯ ಶಾಸ್ತ್ರಗಳು ಮುಗಿಯೋ ಹೊತ್ತಿಗೆ ನನಗೆ ಸಾಕಾಗಿತ್ತು. ಹಿಂದಿನ ದಿನದಿಂದ ಆಯಾಸ, ತಲೆಗೆ ಭಾರವಾಗಿದ್ದ ಮೊಗ್ಗಿನ ಜಡೆ, ಜರಿಯ ಸೀರೆ, ಒಡವೆಗಳು ನನಗೆ ಹಿಂಸೆ ಕೊಡ್ತಿದ್ವು. ಒಂದೇ ಸಮನೆ ಬೆಂಕಿಯ ಹೊಗೆ ಮುಂದೆ ಕುಳಿತು ಕಣ್ಣೆಲ್ಲ ಉರಿಯುತ್ತಿತ್ತು. ಹೋಮದ ನಂತರ ನಾನು ರೂಮಿಗೆ ಬಂದವಳೆ ಅಲಂಕಾರವೆಲ್ಲ ತೆಗೆದುಹಾಕಿ ಒಂದು ಮೂಲೆಯಲ್ಲಿ ಚಾಪೆ ಹಾಸ್ಕೊಂಡು ಮಲಗಿಬಿಟ್ಟೆ. ಅಲ್ಲೇ ನೆಂಟರಿಷ್ಟರು ರಿಸೆಪ್ಷನ್ಗೆ ತಾವೇನು ಅಲಂಕಾರ ಮಾಡಿಕೊಳ್ಬೇಕೆಂದು ಚರ್ಚಿಸ್ತಿದ್ರು. ನನಗದ್ಯಾವುದು ಬೇಕಾಗಿರಲಿಲ್ಲ.
ಸಿಡಿಯುತ್ತಿದ್ದ ತಲೆಯ ಮೇಲೆ ತೋಳನಿಟ್ಕೊಂಡು ಉರಿಯುತ್ತಿದ್ದ ಕಣ್ಗಳನ್ನು ಮುಚ್ಕೊಂಡೆ. ಮದುವೆಗೆ ಬಂದಿದ್ದು ಚಿಕ್ಕಮ್ಮನ ನೆಂಟರೇ ಹೆಚ್ಚು. ಅಪ್ಪನ ಕಡೆ ದೊಡ್ಡಪ್ಪ ದೊಡ್ಡಮ್ಮ ಬಂದಿದ್ರು. ನನ್ನ ತಾಯಿಯ ಕಡೆಯವರಂತೂ ಯಾರೂ ಬಂದಿರಲಿಲ್ಲ. ಗಂಡಿನ ಕಡೆಯವರೆಲ್ಲ ನಮಗಿಂತ ಅನುಕೂಲಸ್ಥರಂತೆ ಬೆಲೆ ಬಾಳುವ ಸೀರೆ ಒಡವೆ ತೊಟ್ಟಿದ್ರು. ಅದೇ ಅಪ್ಪನಿಗೆ ಆತಂಕ. ನಮ್ಮಿಂದ ಗಂಡಿನ ಕಡೆಯವರಿಗೆ ಯಾವ ಲೋಪವೂ ಬರಬಾರ್ದೆಂದು ಶಕ್ತಿ ಮೀರಿಯೇ ಮದುವೆ ಮಾಡಿಕೊಟ್ಟಿದ್ರು. ಹೆಣ್ಣಿನ ಕಡೆಯವರು ಕೊನೆಯ ಪಂಕ್ತಿಯಲ್ಲಿ ಊಟಕ್ಕೆ ಹೋದಾಗ ರೂಮಿನಲ್ಲಿ ಕೊಂಚ ಪ್ರಶಾಂತತೆ ಆವರಿಸುತ್ತಿತ್ತು. ಇನ್ನೇನು ನಿದ್ದೆಯ ಜೊಂಪು ಹತ್ತುತ್ತಿರುವಾಗ ಬಿಸುಪಾದ ಹಸ್ತವೊಂದು ಮೃದುವಾಗಿ ನನ್ನ ಹಣೆಯ ಮೇಲೆ ಇಟ್ಟಂತಾಗಿ ನಾನು ಅರ್ಧ ಕಣ್ಗಳನ್ನು ತೆರೆದೆ. ನನ್ನ ಅತ್ತೆ ವೈಜಯಂತಿ. ತಕ್ಷಣ ನಾನು ಹೇಳಲು ಹೋದಾಗ ಅವರು ತಡೆದರು. ಮಲ್ಕೋ, ಎದ್ದೇಳಬೇಡ, ತಲೆನೋವು ಹೇಗಿದೆ? ಅವರ ಪ್ರಶ್ನೆ ನನಗೆ ತೀರಾ ಅನಿರೀಕ್ಷಿತವಾಗಿತ್ತು. ನನಗೆ ತಲೆ ಸಿಡಿಯುತ್ತಿದ್ರೂ ಕ್ಷೀಣವಾಗಿ ಪರವಾಗಿಲ್ಲ ಎಂದು ಉತ್ತರಿಸಿ ಹೇಳಲು ಹವಣಿಸಿದೆ. ಕಣ್ಣೆಲ್ಲ ಎಷ್ಟು ಕೆಂಪಾಗಿದೆ, ನೀನು ತಲೆನೋವಿನಿಂದ ಮಲಗಿಬಿಟ್ಟಿದೆಯಾ ಅಂತ ನಿಮ್ಮ ಚಿಕ್ಕಮ್ಮ ಹೇಳಿದರು. ನನ್ನ ಹತ್ರ ಅಮೃತಾಂಜನ್ ಇದೆ, ಹಚ್ಚಿದ್ರೆ ತಲೆನೋವು ಕಡಿಮೆ ಆಗುತ್ತೆ, ತಂದು ಕೊಡ್ತೀನಿ ತಾಳು ಎಂದು ಅಲ್ಲಿಂದ ಹೊರಟರು. ಅವರು ಅಮೃತಾಂಜನ್ ಹಿಡಿದು ಬರೋದಕ್ಕೂ ಚಿಕ್ಕಮ್ಮ ಹಾಗೂ ಅವರ ಬಳಗದವರು ಊಟ ಮುಗಿಸಿ ಬರೋದಕ್ಕೂ ಸರಿಯಾಯಿತು. ಬೀಗ್ತಿ ನಮ್ಮ ರೂಮಿಗೆ ಬಂದಾಗ ಚಿಕ್ಕಮ್ಮನಿಗೆ ಆಶ್ಚರ್ಯವಾಯಿತು. ಬನ್ನಿ, ಏನಾದರೂ ಬೇಕಿತ್ತಾ ಎಂದು ನಯವಾಗಿ ವಿಚಾರಿಸಿದ್ರು. ಪಾಪ ಮಮತಾಗಿನ್ನೂ ತಲೆನೋವು ವಾಸಿಯಾಗಿಲ್ಲ, ತುಂಬ ಸ್ಟ್ರೈನ್ ಆಗಿರಬೇಕು. ಏಳು ಮಮತಾ, ತಲೆನೋವಿಗೆ ಟ್ಯಾಬ್ಲೆಟ್ ತಂದಿದ್ದೀನಿ ತಗೋ ಎಂದು ನನ್ನ ಬಳಿ ಬಂದು ಲೋಟಕ್ಕೆ ನೀರು ಬಗ್ಗಿಸಿ ಮಾತ್ರೆ ಕೊಟ್ಟರು. ಅಯ್ಯೋ, ಇದೆಲ್ಲ ಯಾಕೆ ತೊಂದರೆ ತಗೊಂಡ್ರಿ? ಚಿಕ್ಕಮ್ಮ ಸಂಕೋಚದಿಂದ ಕೇಳಿದಾಗ ಅತ್ತೆ ನಸು ನಕ್ಕರು. ಇದರಲ್ಲಿ ತೊಂದರೆ ಏನಿದೆ? ಅಮೃತಾಂಜನ ತಂದಿದ್ದೆ. ಮಮತಾ, ನೀನು ಮಲ್ಕೋ, ನಾನು ಹಣೆಗೆ ಹಚ್ತೀನಿ. ನಾನು ಮಾತ್ರೆ ನುಂಗೋವರೆಗೂ ಬಿಡಲಿಲ್ಲ. ಆದರೆ ನಾನು ಮುಜುಗರದಿಂದ ಬೇಡಿ, ಅಮೃತಾಂಜನ ನಾನೇ ಹಚ್ಕೊತೀನಿ ಎಂದಾಗ ಚಿಕ್ಕಮ್ಮನು ದನಿಗೂಡಿಸಿ ಅವಳೇ ಹಚ್ಕೋತಾಳ್ಬೇಡಿ ಎಂದರು. ಅತ್ತೆ ನನ್ನ ಕೈಗೆ ಡಬ್ಬಿ ಕೊಟ್ಟು ಹಣೆಗೆ ಹಚ್ಕೊಂಡು ಆರಾಮವಾಗಿ ಮಲಗಿಬಿಡು, ರಿಸೆಪ್ಷನ್ಗೆ ಇನ್ನೂ ಟೈಮ್ ಇದೆ, ಚೆನ್ನಾಗಿ ರೆಸ್ಟ್ ತಗೊಂಡು ಎದ್ದು ರೆಡಿ ಆಗುವಿಯಂತೆ ಎಂದು ನನ್ನ ತಲೆ ಸವರಿ ಹಣೆ ಮುಟ್ಟು ನೋಡಿ, ಸದ್ಯ ಜ್ವರ ಗಿರ ಏನೂ ಇಲ್ಲ, ಮಲ್ಕೋ ಎಂದು ನಾನು ದಿಂಬಿಗೊರಗಿದ ಮೇಲೆ ಅಲ್ಲಿಂದ ಹೊರಟರು. ಅಬ್ಬಬ್ಬ, ಎಷ್ಟು ಒಳ್ಳೆಯ ಬೀಗ್ತಿ ಕಣೆ. ಇನ್ನು ಇವತ್ತೇ ತಾನೇ ಮದುವೆ ಆಗಿದೆ, ಆಗಲೇ ಸೊಸೆ ಬಗ್ಗೆ ಎಷ್ಟು ಕಾಳಜಿ. ಒಂದು ಚೂರು ಅಹಂಕಾರ ಜಂಬ ಇಲ್ಲ. ಚಿಕ್ಕಮ್ಮನ ಸೋದರತ್ತೆ ಉದ್ಗಾರ ತೆಗೆದಾಗ ಚಿಕ್ಕಮ್ಮ ಕೊಂಕು ನಗೆ ಬೀರಿ, ಈ ತರಹ ಬೂಟಾಟಿಕೆ ಮಾಡೋದು ಯಾವ ದೊಡ್ಡ ವಿಷಯ ಅತ್ತೆ, ಎಲ್ಲರೂ ಮೆಚ್ಕೊಂಡು ಹೊಗಳ್ಳಿ ಅಂತಾನೆ ಹಾಗೆ ನಡ್ಕೊತಾರೆ. ಅವರ ನಿಜವಾದ ಬಣ್ಣ ಗೊತ್ತಾಗೋದು ಆಮೇಲೆ ತಾನೆ ಎಂದು ಅಣುಕಾಡಿದ್ರು. ನಿಜ ಹೇಳಬೇಕೆಂದರೆ ಚಿಕ್ಕಮ್ಮ ಇಷ್ಟು ವರ್ಷ ನನ್ನನ್ನು ಅಹಿತವಾಗಿ ಎಂದು ನಡೆಸ್ಕೊಂಡಿರಲಿಲ್ಲ. ತಾಯಿಯಂತೆ ಪ್ರೀತಿ ತೋರದಿದ್ರೂ ನನ್ನ ಬಗ್ಗೆ ಅಸಹನೆ ವ್ಯಕ್ತಪಡಿಸಲಿಲ್ಲ. ಆದರೆ ನನಗೆ ಮದುವೆ ನಿಶ್ಚಯವಾದಾಗಿನಿಂದ ಅವರಿಗೆ ಒಳಗೆ ಅಸಮಾಧಾನ ಹೊಗೆ ಆಡ್ತಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.